ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಧರ್ಮದ ಜನರಿಗೆ ಮೀಸಲಾತಿ ಕೊಡಬೇಕು. ಒಂದು ವೇಳೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಇವತ್ತು ಸಂವಿಧಾನ ಅಡ್ಡಿ ಬಂದರೆ ಆ ಸಂವಿಧಾನವನ್ನೇ ತಿದ್ದುತ್ತೀವಿ, ಬದಲಾವಣೆ ಮಾಡ್ತೀವಿ, ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಏನು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ JDSನ ಪಕ್ಷದ ನಮ್ಮ JDS ಮುಖಂಡರುಗಳು, ಕಾರ್ಯಕರ್ತರು, ಎಲ್ಲ ವಿಭಾಗದ ಮಹಿಳಾ ಘಟಕದವರು, ಎಲ್ಲ ವಿಭಾಗದ ಮುಖಂಡರುಗಳು, ಕಾರ್ಯಕರ್ತರು ಮತ್ತು SC ವಿಭಾಗದ ಮುಖಂಡರುಗಳು ಎಲ್ಲೂ ಸೇರಿ ಇವತ್ತು ಡಿ.ಕೆ. ಶಿವಕುಮಾರ್ ಕ್ಷಮೆ ಕೇಳಬೇಕು ಮತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಏನು ಸಂವಿಧಾನದ ವಿರುದ್ಧವಾಗಿ ಹೇಳಿಕೆ ನೀಡಿದ್ದಾರೆ ಅದನ್ನು ನಾವು ಈ ರಾಜ್ಯದಾದ್ಯಂತ ಖಂಡಿಸಿ ಇವತ್ತು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ನನ್ನ ದಲಿತ ಸಮಾಜ ವೋಟ್ ಹಾಕಿದಿರಿ, ಕಾಂಗ್ರೆಸ್ಗೆ ಅರ್ಥ ಮಾಡ್ಕೊಳ್ಳಿ. ಇವರು ಅಂಬೇಡ್ಕರ್ ಸಾಹೇಬರಿಗೆ ಮೋಸ ಮಾಡಿದ್ರು, ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರು, ಅಂಬೇಡ್ಕರ್ ಸತ್ತಾಗ ಜಾಗ ಕೊಡ್ಲಿಕ್ಕೆ ಉಳ್ಳಿಕ್ಕೆ ಜಾಗ ಕೊಡದೇ ಇರೋಂಥ ಈ ನೀಚ ಕಾಂಗ್ರೆಸ್ ಅನ್ನ ನಾವು ನಮ್ಮ ದಲಿತ ಸಮಾಜ ಇವತ್ತು ಬಹಳ ಎಚ್ಚರಿಕೆಯಿಂದ ಕಾಂಗ್ರೆಸ್ ಬಗ್ಗೆ ಇರಬೇಕು, ನಾವು ಅದನ್ನ ದೂರ ಇಡಬೇಕು. ಅದಕ್ಕಾಗಿ ರಾಜ್ಯದಾದ್ಯಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಈ ಮುಖಾಂತರ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.